Jai Shri Gurudev. Welcome to Business Studies online class. Okay. Today we are going to learn another interesting topic is nothing but a training, education and development. In the staffing chapter, we have already learned what is staffing, varieties of staffing, selection process, how we select the candidates from the outside to the organization. Okay, and different kinds of selection rounds, different kinds of tests. ಯಾವ ತರ ಟೆಸ್ಟ್ ಮಾಡ್ತೀವಿ ನಾವು ಆರ್ಗನೈಸೇಷನ್ಗೆ ನಾವು ಸ್ಟಾಫ್ ಅನ್ನ ತಗೊಳ್ಳುವಾಗ ಯಾವ ರೀತಿ ಅವರಿಗೆ ನಾವು ಎಜುಕೇಟ್ ಮಾಡ್ತೀವಿ ಯಾವ ರೀತಿ ಅವರಿಗೆ ಒಂದು ಟ್ರೈನಿಂಗ್ ಅನ್ನ ಕೊಡ್ತೀವಿ ಅದರ ಡಿಫರೆಂಟ್ ಇನ್ ದ ಪ್ರೀವಿಯಸ್ ಕ್ಲಾಸಸ್ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೈನ್ಡ್ ಯು ಬೆನಿಫಿಟ್ಸ್ ಆಫ್ ಆರ್ಗನೈಸೇಷನ್ ಬೆನಿಫಿಟ್ಸ್ ಆಫ್ ಎಂಪ್ಲಾಯ್ಸ್ ಈ ತರ ಡಿಫರೆಂಟ್ ಕ್ಯಾಟಗರೀಸ್ ನಾವು ಕಲ್ತ್ವಿ ಇವತ್ತು ನಾವು ಕಲಿಲಿಕ್ಕೆ ಹೋಗ್ತಾ ಇರೋದು ಎಲ್ಲಾ ಟ್ರೈನಿಂಗ್ ಆಯ್ತು ಹೊರಗಡೆಯಿಂದ ಜನ ತಗೊಂಡ್ವಿ ಇಂಟರ್ನಲ್ ಸೋರ್ಸ್ ಎಕ್ಸ್ಟರ್ನಲ್ ಸೋರ್ಸ್ ಅಂತ ನಾವು ಮಾಡಿದ್ವಿ ಇಂಟರ್ನಲ್ ಸೋರ್ಸ್ ಅಲ್ಲಿ ಏನ್ ನಡೀತಾ ಇದೆ ಇಂಟರ್ನಲ್ ಸೋರ್ಸ್ ಅಲ್ಲಿ ನಾವು ನಮ್ಮ ಒಂದು ಕಂಪನಿ ಒಳಗೆ ಇರುವಂತ ಕ್ಯಾಂಡಿಡೇಟ್ಸ್ ಅನ್ನ ಹೈರ್ ಮಾಡ್ಬಿಟ್ಟು ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ಗೆ ಟ್ರಾನ್ಸ್ಫರ್ ಪ್ರಮೋಷನ್ ಅಂತ ಹಾಕಿದ್ವಿ ಎಕ್ಸ್ಟರ್ನಲ್ ಸೋರ್ಸ್ ಅಂತಂದ್ರೆ ಡಿಫರೆಂಟ್ ಮೀಡಿಯಾಸ್ ನಲ್ಲಿ ಡಿಫರೆಂಟ್ ವೆರೈಟೀಸ್ ಆಫ್ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಟ್ಟು ಡಿಫರೆಂಟ್ ಕನ್ಸಲ್ಟೆನ್ಸಿನ ಕನ್ಸಲ್ಟ್ ಮಾಡಿ ಹೊರಗಡೆಯಿಂದ ಇರುವಂತ ಎಂಪ್ಲಾಯರ್ ನ ಟ್ರೈನಿಂಗ್ ಗೆ ಇಲ್ಲ ಇಂಟರ್ವ್ಯೂಗೆ ನಾವು ಕರೆಯೋದು ಅದು ಎಕ್ಸ್ಟರ್ನಲ್ ಅಂತ ನಾವು ಮಾಡಿದ್ವಿ ಸೊ ಎರಡೂ ಮಾಡ್ಕೊಂಡ ನಂತರ ನೆಕ್ಸ್ಟ್ ಏನ್ ಮಾಡಿದ್ವಿ ಅವ್ರಿಗೆ ಡಿಫರೆಂಟ್ ರೌಂಡ್ಸ್ ಅನ್ನ ಇಟ್ವಿ ಸೆಲೆಕ್ಷನ್ ಟೆಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ನಾನು ಕ್ಯಾಂಡಿಡೇಟ್ ಅನ್ನ ಸೆಲೆಕ್ಟ್ ಮಾಡಬೇಕು ಆ ಸೆಲೆಕ್ಷನ್ ಪ್ರೋಸೆಸ್ ಅಲ್ಲಿ ಯಾವ ತರ ಡಿಫರೆಂಟ್ ರೌಂಡ್ಸ್ ಬರುತ್ತೆ ಆಪ್ಟಿಟ್ಯೂಡ್ ಟೆಸ್ಟ್ ಇದೆ ಮೆಡಿಕಲ್ ಎಕ್ಸಾಮಿನೇಷನ್ ಇದೆ ವೆಬ್ ಪಬ್ಲಿಷಿಂಗ್ ಇದೆ ಆತರ ಒಂದು ಡಿಫರೆಂಟ್ ಆ ಒಂದು ಜಾಬ್ ಆಫರ್ ಅನ್ನ ಕೊಡ್ತೀವಿ ಡಿಫರೆಂಟ್ ರೌಂಡ್ಸ್ ಎಲ್ಲ ಮಾಡ್ಬಿಟ್ಟು ನಾವು ಜಾಬ್ ಆಫರ್ ಅನ್ನ ಕೊಡ್ತೀವಿ ಯಾರಿಗೆ ಕ್ಯಾಂಡಿಡೇಟ್ಸ್ ಹೌದಲ್ವಾ ಸೊ ಆತರ ಒಂದು ಸೆಲೆಕ್ಷನ್ ಪ್ರೋಸೆಸ್ ಎಲ್ಲ ಮಾಡ್ಕೊಂಡು ನಾವು ಕ್ಯಾಂಡಿಡೇಟ್ಸ್ ಅನ್ನ ಹೈರ್ ಮಾಡಿ ನಮ್ಮ ಕಂಪನಿಗೆ ಅಪಾಯಿಂಟ್ ಮಾಡ್ಕೊಂಡ್ವಿ ಓಕೆ ದ ಕ್ಯಾಂಡಿಡೇಟ್ಸ್ ಆರ್ ಆಲ್ರೆಡಿ ಇನ್ಸೈಡ್ ದ ಕಂಪನಿ ಓಕೆ ಇಲ್ಲಿ ಏನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಶುರು ಆಗುತ್ತೆ ಅವ್ರಿಗೆ ಕೊಡುವಂತ ಒಂದು ಟ್ರೈನಿಂಗ್ ಬಿಕಾಸ್ ಎವ್ರಿವನ್ ಹ್ಯಾವ್ ದೇರ್ ಓನ್ ಸರ್ಟಿಫಿಕೇಶನ್ ಇಸ್ಂಟ್ ಇಟ್ ಬಿಕಾಮ್ ಆಗಿರ್ಬೋದು BA ಆಗಿರ್ಬೋದು BSc ಆಗಿರ್ಬೋದು ಡಿಫರೆಂಟ್ ವೆರೈಟೀಸ್ ಆಫ್ ಸಬ್ಜೆಕ್ಟ್ ಕೋರ್ಸಸ್ ಎಲ್ಲ ಮಾಡ್ಕೊಂಡು ಬಂದಿರುವಂತ ಕ್ಯಾಂಡಿಡೇಟ್ಸ್ ಆಗಿರ್ಬೋದು ಬಟ್ they don't know the practical work how to do the work inside the organization isn't it so ಆತರ ವರ್ಕ್ ಮಾಡೋದಕ್ಕೆ ಕೊಡುವಂತ ಒಂದು ಟ್ರೈನಿಂಗ್ ಯಾವ ರೀತಿ ನಾವು ಅವರಿಗೆ ಟ್ರೈನ್ ಅಪ್ ಮಾಡಬೇಕು ಮೊದಲನೇದಾಗಿ ಏನ್ ಕೇಳಿದ್ದಾರೆ ಟ್ರೈನಿಂಗ್ ಅಂತ ಕೇಳಿದ್ದಾರೆ ಟ್ರೈನಿಂಗ್ ಅಂತಂದ್ರೆ ಟ್ರೈನಿಂಗ್ ಇಸ್ ಓನ್ಲಿ ರಿಲೇಟೆಡ್ ಟು ಹೌ ಟು ಎಜುಕೇಟ್ ದ ಪೀಪಲ್ ಈಗ ನಾವು ಲಾಸ್ಟ್ ಪ್ರೀವಿಯಸ್ ಎಕ್ಸಾಮ್ಸ್ ಅಲ್ಲಿ ಕಂಪ್ಯೂಟರ್ ಅಂತ ಹೇಳಿದ್ವಿ ಕಂಪ್ಯೂಟರ್ ಅಂತ ಏನಂತ ಗೊತ್ತಿದೆ ಅವರಿಗೆ ಥಿಯರಿಟಿಕಲ್ ನಾಲೆಜ್ ಇದೆ ಅವರಿಗೆ ಬಟ್ ದೇ ಡೋಂಟ್ ನೋ ದ ಪ್ರಾಕ್ಟಿಕಲ್ ನಾಲೆಜ್ how to work the computer inside the organization ಆವಾಗ ಏನಾಗುತ್ತೆ ಈ ಟ್ರೈನಿಂಗ್ ಪೀರಿಯಡ್ ನಲ್ಲಿ ಅವರಿಗೆ ಏನ್ ಮಾಡ್ತಾರೆ ಟ್ರೈನ್ ಅಪ್ ಮಾಡ್ತಾರೆ ಯಾವ ರೀತಿ ಅವರಿಗೆ ಆ ಒಂದು ಪೀರಿಯಡ್ ಅನ್ನ ಆ ಒಂದು ಪ್ರಾಕ್ಟಿಕಲ್ ನಾಲೆಜ್ ಅನ್ನ ಕೊಡುವಂತದ್ದು ಸೊ ಹೇಳ್ತಾರೆ ದಿಸ್ ಇಸ್ CPU ದಿಸ್ ಇಸ್ ಮಾನಿಟರ್ ದಿಸ್ ಇಸ್ ಮೌಸ್ ದಿಸ್ ಇಸ್ ಕೀಬೋರ್ಡ್ ಅಂತ ಡಿಫರೆಂಟ್ ವೆರೈಟೀಸ್ ನಲ್ಲಿ ಹೇಳ್ತಾರೆ ಯಾವ್ಯಾವ್ದು ಯಾವ ತರ ವರ್ಕ್ ಆಗುತ್ತೆ ಆ ವರ್ಕ್ ಅಲ್ಲಿ ಏನೇನ್ ಯೂಸ್ ಆಗುತ್ತೆ ಓಕೆ ಸೊ ಆ ಒಂದು ಕೊಡುವಂತದ್ದು ಟ್ರೈನಿಂಗ್ ಜೊತೆಗೆ ಎಜುಕೇಟ್ ಕೂಡ ಮಾಡ್ತಾರೆ ಅಂದ್ರೆ ಎಜುಕೇಶನ್ ಅಂತಂದ್ರೇನು ಇದಕ್ಕೆ ಮಾನಿಟರ್ ಅಂತಾನೆ ಹೇಳ್ತಾರೆ ಇದಕ್ಕೆ ಮೌಸ್ ಅಂತಾನೆ ಹೇಳ್ತಾರೆ ಇದು ಕೀಬೋರ್ಡ್ ಅಂತಾನೆ ಕರೀತಾರೆ ಆತರ ಪರ್ಟಿಕ್ಯುಲರ್ ವರ್ಡ್ಸ್ ಅನ್ನ ಹೇಳಿ ಅವ್ರಿಗೆ ಎಜುಕೇಟ್ ಮಾಡ್ತಾರೆ ಟ್ರೈನಿಂಗ್ ಅಂದ್ರೆ ಆ ಒಂದು ಪದಾರ್ಥನ ಯೂಸ್ ಮಾಡ್ಕೊಂಡು ಯಾವ ತರ ನಾನು ವರ್ಕ್ ಮಾಡೋದು ಪ್ರಾಕ್ಟಿಕಲ್ ನಾಲೆಜ್ ಓಕೆ ಸೊ ಅದಕ್ಕೆ ನಾವು ಟ್ರೈನಿಂಗ್ ಅಂಡ್ ಎಜುಕೇಶನ್ ಅಂತ ಎರಡೂ ಕರಿತೀವಿ ಟ್ರೈನಿಂಗ್ ಅಂದ್ರೆ ಕೆಲಸ ಮಾಡೋದು ಯಾವ ತರ ಅಂತ ಹೇಳ್ಕೊಡ್ತಾರೆ ಎಜುಕೇಶನ್ ಅಂದ್ರೆ ಯಾವ ಕೆಲಸಕ್ಕೆ ನಾವು ಯಾವ ತರ ಕರಿತೀವಿ ಯಾವ ಕೆಲಸವನ್ನ ಹೇಗ್ ಮಾಡ್ಬೇಕು ಅಂತ ಬೇಸಿಕ್ ನಾಲೆಜ್ ಅವ್ರಿಗೆ ಕೊಡ್ತಾರೆ ಯಾಕೆ ದೇ ಡೋಂಟ್ ನೋ ದ ಪ್ರಾಕ್ಟಿಕಲ್ ನಾಲೆಜ್ ಹೌ ಟು ಡೂ ಆರ್ ಹೌ ಟು ವರ್ಕ್ ಇನ್ಸೈಡ್ ದ ಆರ್ಗನೈಸೇಷನ್ ಇಸ್ಂಟ್ ಇಟ್ ಸೊ ಅದಕ್ಕೆ ಕೊಡುವಂತದಕ್ಕೆ ನಾವು ಕರೆಯೋದೇನು ಟ್ರೈನಿಂಗ್ ಎಜುಕೇಶನ್ ಅಂತ ನಾವು ಕರಿತೀವಿ ಸರಿ ನಮ್ಗೆ ಟ್ರೈನಿಂಗ್ ಸಿಕ್ಕಾಯ್ತು ಎಜುಕೇಶನ್ ಸಿಕ್ಕಾಯ್ತು ಈಗ ನೆಕ್ಸ್ಟ್ ಏನಾಗ್ತಾ ಇದೆ ಡೆವಲಪ್ಮೆಂಟ್ ಆಫ್ಟರ್ ಗೆಟಿಂಗ್ ಅ ಟ್ರೈನಿಂಗ್ theoretical knowledge including the practical knowledge and education complete information from the organization now you are ready to develop your career build the career of the organization give better performance to the organization give the better performance to the work to build your career and organization career also this is the basic foundation information that I am going to give. In the next topic, we are going to give the difference between training and development. The training andre ಏನು ಅಂತ ಗೊತ್ತಾಯ್ತು, education andre ಏನು ಅಂತ ಗೊತ್ತಾಯ್ತು, development ಯಾವ ತರ ಬರುತ್ತೆ ಅಂತ ನಮಗೆ ಗೊತ್ತಾಯ್ತು. ಹೌದಲ್ಲ? ಈಗ ನಾವೇನ್ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದೀವಿ ಟ್ರೈನಿಂಗ್ ಡೆವಲಪ್ಮೆಂಟ್ ಇರುವಂತ ಮಧ್ಯದಲ್ಲಿ ಇರುವಂತ ವ್ಯತ್ಯಾಸವನ್ನ ನಾವು ಡಿಫರೆನ್ಸ್ ಅನ್ನ ನಾವು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇರೋದು. Let's start the first difference is it is a process of increasing knowledge and skill. Training is a process of increasing the knowledge. Lane increase ಆಗ್ತಾ ಇದೆ. I have already told you we
have only theoretical knowledge, we have only certification of the knowledge what we have studied in a past in a college, isn't it? In that case, we don't have the practical knowledge how to do or how to work inside the organization, isn't it? So ಆ ತರ ಹೇಳುವಾಗ ಏನಾಗುತ್ತೆ, ಟ್ರೈನಿಂಗ್ ಕೊಡುವಾಗ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ ಏನು, ನಾಲೆಜ್ ಮತ್ತೆ ಸ್ಕಿಲ್ ಅಲ್ವಾ. ಟ್ರೈನಿಂಗ್ ಇನ್ಕ್ರೀಸ್ ಮಾಡುತ್ತೆ ಎಂಪ್ಲಾಯ್ದು ನಾಲೆಜ್ ಮತ್ತೆ ಸ್ಕಿಲ್ ಅನ್ನ. ಥಿಯರಿಟಿಕಲ್ ಏನ್ ಕಲ್ತ್ಕೊಂಡು ಬಂದಿದ್ದಾನೆ ಅದೇ ಕಂಪ್ನಿನಲ್ಲಿ ವರ್ಕ್ ಮಾಡ್ಬೇಕು ಅಂತ ಇಲ್ಲ. ಒಂದೊಂದ್ಸತಿ ಕೆಲವರು ಹೇಳ್ತಾರೆ ನಾವು ಓದಿರೋದೇ ಒಂದು, ನಾವು ಮಾಡ್ತಿರೋದೇ ಒಂದು ಕೆಲಸನ ಅಂತ. ಸೊ ಆ ತರ ಏನಾಗುತ್ತೆ, ನಾವೇನ್ ಓದಿರ್ತೀವಿ ಅದೇ ನಮ್ಗೆ ಸಿಗ್ಬೇಕು ಅಂತಿಲ್ಲ. ಆದ್ರೆ ಓವರ್ ಆಲ್ ನಾಲೆಜ್, ನಾನು ಟೆಸ್ಟ್ ಗಳು ಮಾಡ್ಬೇಕಾದ್ರೆ ಒಂದು ಹೇಳಿದೆ, ಆಪ್ಟಿಟ್ಯೂಡ್ ಟೆಸ್ಟ್ ಅಂತ. ಆಪ್ಟಿಟ್ಯೂಡ್ ಟೆಸ್ಟ್ ಅಂದ್ರೆ ಏನು, ನೀವು ಏನ್ ಓದ್ಕೊಂಡ್ ಬಂದಿದ್ದೀರಾ, ನಿಮ್ಮ ಬ್ಯಾಕ್ ಗ್ರೌಂಡ್ ಏನಿದೆ ಅದು ಮಾತ್ರ ಅಲ್ಲ, ಜನರಲ್ ಆಗಿ ತಿಳ್ಕೊಂಡಿರುವಂತದ್ದು ಟೆಸ್ಟ್ ಅದು. ಜನರಲ್ ನಾಲೆಜ್ ನಿಮ್ಗೆ ಎಷ್ಟಿದೆ, IQ ನಿಮ್ಗೆ ಎಷ್ಟಿದೆ, ಜನರಲ್ ನೀವು ಓದಿರೋದನ್ನ ಬಿಟ್ಟು rather than what you have studied, rather than that what you have studied in a extra curricular activities or extra knowledge you have earned in your career ಅಂತ ತಿಳ್ಕೊಳ್ಳೋದಕ್ಕೆ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಮಾಡ್ತಾರೆ. ಆಪ್ಟಿಟ್ಯೂಡ್ ಟೆಸ್ಟ್ ಅಲ್ಲಿ ನೀವು ಏನ್ ಓದಿದ್ರೆ ಅದ್ರ ರಿಲೇಟೆಡ್ ಎಲ್ಲ ಕೊಡೋದು. ಜನರಲ್ ನಾಲೆಜ್ ಅದು. ಜನರಲ್ ಆಗಿ ಏನ್ ನಡೀತದೆ ನಮ್ ಸುತ್ತಮುತ್ತ, ನಾವು ಏನು ನಮ್ಗೆ ಒಳ್ಳೇದು ಅಂದ್ರೆ ಯಾರಿಗೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ತಾರೆ ಹೂ ಇಸ್ ದ ಫಾದರ್ ಆಫ್ ನೇಷನ್ ಅಂತ ಕೇಳ್ತಾರೆ. ಸೊ ಆ ತರ ಒಂದು ಜಸ್ಟ್ ಎಕ್ಸಾಂಪಲ್ ಅಂತ ನೀವು ಆ ಒಂದು ಜನರಲ್ ನಾಲೆಜ್ ನ ಟೆಸ್ಟ್ ಅನ್ನ ಆ ಒಂದು ಆಪ್ಟಿಟ್ಯೂಡ್ ಟೆಸ್ಟ್ ಅಲ್ಲಿ ಕೊಡ್ತಾರೆ, ಆ ಒಂದು ರೌಂಡ್ ಅಲ್ಲಿ ಕೊಡ್ತಾರೆ. ಏನಕ್ಕೆ ಕೊಡೋದು, they are checking the IQ of your general knowledge, ಹೌದಲ್ವಾ. ಸೊ ಆ ಒಂದು IQ ನ ಚೆಕ್ ಮಾಡೋದಕ್ಕೆ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ನಾವು ಹೇಳಿದ್ವಿ. ಸೊ ಆ ಒಂದು ಇನ್ಫಾರ್ಮೇಶನ್ ನ ಇಟ್ಕೊಂಡು ಇಲ್ಲಿ ಏನಾಗ್ತಾ ಇದೆ, ನಿಮ್ಗೆ ಇರುವಂತ ಒಂದು ಥಿಯರಿಟಿಕಲ್ ನಾಲೆಜ್ ಅನ್ನ ಪ್ರಾಕ್ಟಿಕಲ್ ನಾಲೆಜ್ ಆಗಿ ಕನ್ವರ್ಟ್ ಮಾಡ್ತಾರೆ. ಏನನ್ನ ಮಾಡಿ, ಟ್ರೈನಿಂಗ್ ಅನ್ನ ಮಾಡಿ. ಆ ಟ್ರೈನಿಂಗ್ ಅನ್ನ ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ ಏನ್ ಇನ್ಕ್ರೀಸ್ ಆಗುತ್ತೆ, ನಾಲೆಜ್ ಅಂಡ್ ಸ್ಕಿಲ್. ಕಾಣಿಸ್ತಲ್ಲ, ನಾಲೆಜ್ ಅಂಡ್ ಸ್ಕಿಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಯಾವಾಗ ಟ್ರೈನಿಂಗ್ ತಗೊಳ್ಳುವಾಗ. ಸೊ ಈ ಒಂದು ನಾಲೆಜ್ ಅಂಡ್ ಸ್ಕಿಲ್ ಅನ್ನ ನೀವು ಆಲ್ರೆಡಿ ಇನ್ಕ್ರೀಸ್ ಮಾಡ್ಕೊಂಡಿದ್ದಾಯ್ತು, ಓಕೆ, ಅಲ್ಲಿಗೆ ಮುಗಿಲಿಲ್ಲ. ಯಾವಾಗ ನಾಲೆಜ್ ಸ್ಕಿಲ್ ಇಂಪ್ರೂವ್ ಆಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಆಟೋಮ್ಯಾಟಿಕ್ ಆಗಿ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಸ್ಕಿಲ್ ಡೆವಲಪ್ ಆಗ್ತಾ ಹೋಗುತ್ತೆ. ಯಾವಾಗ ಪರ್ಫಾರ್ಮೆನ್ಸ್ ಸ್ಕಿಲ್ ಡೆವಲಪ್ ಆಗ್ತಾ ಹೋಗುತ್ತೆ, ಯಾವಾಗ ನೀವು ಎಕ್ಸ್ಟ್ರಾ ಕರಿಕಲ್ ಆಕ್ಟಿವಿಟೀಸ್, ಎಕ್ಸ್ಟ್ರಾ ನಾಲೆಜ್ ಅನ್ನ ಲರ್ನ್ ಮಾಡ್ತೀರಾ, ಲರ್ನಿಂಗ್ ಅಂತ ಇದೆಲ್ಲ ಡೆವಲಪ್ಮೆಂಟ್, ಆಟೋಮ್ಯಾಟಿಕ್ ಆಗಿ ನೀವು ಡೆವಲಪ್ ಆಗ್ತಾ ಹೋಗ್ತೀರಾ. ಇಟ್ ಈಸ್ ಎ ಪ್ರೋಸೆಸ್ ಆಫ್ ಲರ್ನಿಂಗ್ ಅಂಡ್ ಗ್ರೋತ್. ಡೆವಲಪ್ಮೆಂಟ್ ಅಂದ್ರೆ it is a process of learning and growth. After getting the theoretical knowledge and after getting the training and knowledge of the skills and performance, overall you are going to take the growth of your development, growth of your career, growth of the company. So different varieties are. ಹೌದಲ್ಲ, ಯಾವಾಗ ನೀವು ಸ್ಕಿಲ್ ನಾಲೆಜ್ ಇಂಪ್ರೂವ್ ಮಾಡ್ಕೊಂಡು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀರಾ, ಆಟೋಮ್ಯಾಟಿಕ್ ಆಗಿ ಗ್ರೋತ್ ಆಗ್ತಾ ಹೋಗ್ತೀರಾ ನಿಮ್ಮ ಕ್ಯಾರಿಯರ್ ನಲ್ಲಿ ಮತ್ತೆ ಆರ್ಗನೈಸೇಷನ್ ನ ಕ್ಯಾರಿಯರ್ ಆಲ್ಸೋ. ಇದು ಮೊದಲನೇ. ಎರಡನೇದಲ್ಲಿ ಏನ್ ಹೇಳಿದ್ದಾರೆ, ಇಟ್ ಈಸ್ ಟು ಎನೇಬಲ್ ದ ಎಂಪ್ಲಾಯ್ ಟು ಡೂ ದ ಜಾಬ್ ಬೆಟರ್. ಇಟ್ ಈಸ್ ಟು ಎನೇಬಲ್ ದ ಎಂಪ್ಲಾಯ್. ಎನೇಬಲ್ ಅಂತಂದ್ರೆ ನಾನು ಆಗ್ಲೇ ಹೇಳಿದಾಗೆ ಏನ್ ಎನೇಬಲ್ ಡಿಸೇಬಲ್ ಅಂತಂದ್ರೆ, ನೀವು ಒಂದು ಮೊಬೈಲ್ ನಲ್ಲಿ ಆಪ್ಸ್ ಅನ್ನ ಡೌನ್ಲೋಡ್ ಮಾಡುವಾಗ ಏನ್ ಎನೇಬಲ್ ಅಂತಂದ್ರೆ ಆಕ್ಟಿವೇಟ್ ಮಾಡೋದು, ಡಿಸೇಬಲ್ ಅಂತಂದ್ರೆ ಅನ್ಇನ್ಸ್ಟಾಲ್ ಆರ್ ಡಿಆಕ್ಟಿವೇಟ್ ಮಾಡೋದು. ಸಿಂಪಲ್ ವರ್ಡ್ ಅಲ್ಲಿ ಸ್ವಿಚ್ ಆನ್ ಅಂತಂದ್ರೆ ಎನೇಬಲ್, ಸ್ವಿಚ್ ಆಫ್ ಅಂದ್ರೆ ಡಿಸೇಬಲ್. ಇಲ್ಲಿ ಏನ್ ಸ್ವಿಚ್ ಆನ್ ಆಗ್ತಾ ಇದೆ, ನಿಮ್ಮ ಒಂದು ಸ್ಕಿಲ್ ಸ್ವಿಚ್ ಆನ್ ಆಗ್ತಾ ಇದೆ, ನಿಮ್ಮ ಒಂದು ಪರ್ಫಾರ್ಮೆನ್ಸ್, ನಿಮ್ಮ ಒಂದು ಆಕ್ಟಿವಿಟಿ, ನಿಮ್ಮ ಒಂದು ಏನಿದೆ ಪರ್ಫಾರ್ಮೆನ್ಸ್ ನ ಸ್ಕಿಲ್ ಇದೆ, ವರ್ಕಿಂಗ್ ಬೆಟರ್ ಏನಿದೆ ಕೆಲಸವನ್ನ ಬೆಟರ್ ಆಗಿ ಮಾಡ್ತೀರಾ, ಆ ಒಂದು ಸ್ಕಿಲ್ ನಿಮ್ಗೆ ಇಂಪ್ರೂವ್ ಆಗ್ತಾ ಹೋಗ್ತದೆ, ಸ್ವಿಚ್ ಆನ್ ಆಗ್ತಾ ಇದೆ. ಬಿಕಾಸ್ ಥಿಯರಿಟಿಕಲ್ ನಾಲೆಜ್ ಅಷ್ಟೇ ನೀವು ಇಟ್ಕೊಂಡು ಬಂದಿರ್ತೀರಾ ಕಂಪನಿ ಒಳಗೆ, ಇಲ್ಲಿ ಬಂದು ನೀವು ಟ್ರೈನ್ ಅಪ್ ಆಗಿದ ನಂತರ ನಿಮ್ಗೆ ನಾಲೆಜ್ ಸ್ಕಿಲ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಯಾವಾಗ ನಾಲೆಜ್ ಸ್ಕಿಲ್ ಇಂಪ್ರೂವ್ ಆಗ್ತಾ ಹೋಗುತ್ತೆ, ನೀವು ಕಲಿತಾ ಹೋಗ್ತೀರಾ, ಕಲಿತು ಆಟೋಮ್ಯಾಟಿಕ್ ಆಗಿ ನೀವು ನಿಮ್ಮ ಒಂದು ಕೆರಿಯರ್ ಅಲ್ಲಿ ಬೆಳೀತಾ ಇರ್ತೀರಾ, ಇನ್ಕ್ಲೂಡಿಂಗ್ ಆರ್ಗನೈಸೇಷನ್ ಆಲ್ಸೋ. ಯಾವಾಗ ಕೆರಿಯರ್ ಅಲ್ಲಿ ಬೆಳೀತಾ ಆಕ್ಟಿವಿಟೀಸ್ ಇಂಪ್ರೂವ್ ಮಾಡ್ಕೊಳ್ತೀರಾ, ಆಟೋಮ್ಯಾಟಿಕ್ ಆಗಿ ಎಂಪ್ಲಾಯ್ ಜಾಬ್ ಬೆಟರ್ ಆಗ್ತಾ ಹೋಗುತ್ತೆ. ಯಾಕೆ, ನೀವು ಆಕ್ಟಿವೇಟ್ ಆಗ್ತಾ ಹೋಗ್ತೀರಾ ಡೇ ಬೈ ಡೇ. ಯಾವಾಗ ಅದು ಡೇ ಬೈ ಡೇ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ, ನಿಮ್ಮ ಜಾಬ್ ಬೆಟರ್ ಅಂಡ್ ಬೆಟರ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಓಕೆ, ಅದಕ್ಕೆ ಅಲ್ಲಿ ಎರಡನೇ ಟಾಪಿಕ್ ಅಲ್ಲಿ ಏನ್ ಕೇಳಿದ್ದಾರೆ, ಇಟ್ ಈಸ್ ಎನೇಬಲ್, ಇಟ್ ಈಸ್ ಸ್ವಿಚ್ ಆನ್. ಎನೇಬಲ್ ಇಸ್ ನಥಿಂಗ್ ಬಟ್ ಸ್ವಿಚ್ ಆನ್. ಇಟ್ ಈಸ್ ಎನೇಬಲ್ ದ ಎಂಪ್ಲಾಯ್ ಟು ಡೂ ದ ಜಾಬ್ ಬೆಟರ್. ಈ ಟ್ರೈನಿಂಗ್ ಪ್ರೋತ್ಸಾಹ ಮಾಡುತ್ತೆ ನೀವು ಆಕ್ಟಿವೇಟ್ ಆಗೋದಕ್ಕೆ, ನಿಮ್ಮ ಒಂದು ಕೆಲಸವನ್ನ ಬೆಟರ್ ಆಗಿ ಮಾಡೋದಕ್ಕೆ. ಆದ್ರೆ ಡೆವಲಪ್ಮೆಂಟ್ ಏನಾಯ್ತವಾಗ, ಇಟ್ ಈಸ್ ಎನೇಬಲ್ ದ ಓವರ್ ಆಲ್ ಗ್ರೋತ್ ಆಫ್ ದ ಎಂಪ್ಲಾಯ್. ಯಾವಾಗ ನಿಮ್ಮ ಬೇಸಿಕ್ ಸ್ಕಿಲ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ, ಆಕ್ಟಿವಿಟಿ ಇಂಪ್ರೂವ್ ಆಗ್ತಾ ಹೋಗುತ್ತೆ, ಎನೇಬಲ್ ಆಗ್ತಾ ಹೋಗುತ್ತೆ, ಜಾಬ್ ಬೆಟರ್ ಆಗ್ತಾ ಹೋಗುತ್ತೆ, ಆಟೋಮ್ಯಾಟಿಕ್ ಆಗಿ ಏನಾಗುತ್ತೆ, ಓವರ್ ಆಲ್ ಗ್ರೋತ್ ಆಫ್ ದ ಎಂಪ್ಲಾಯ್, ನಿಮ್ಮ ಕ್ಯಾರಿಯರ್,
ಸ್ಟಿಕ್ ಆಗಿ ಸ್ಟೇಬಲ್ ಆಗಿ ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ ಡೇ ಬೈ ಡೇ. ಯಾವಾಗ ಅದು ಸ್ಟ್ಯಾಂಡ್ ಆಗುತ್ತೆ, ಯು ಆರ್ ಗೋಯಿಂಗ್ ಟು ಗೆಟ್ ಅ ಪ್ರಮೋಷನ್, ಇನ್ಸೆಂಟಿವ್ಸ್ ಆರ್ ಡಿಫ್ರೆಂಟ್ ಅಕಾಮಿಡೇಷನ್ ಸಿಗುತ್ತೆ, ಫೆಸಿಲಿಟೀಸ್ ಸಿಗುತ್ತೆ, ವೆಹಿಕಲ್ಸ್ ಸಿಗುತ್ತೆ, ಓಡಾಡೋದಕ್ಕೆ ಡಿಫ್ರೆಂಟ್ ಹೈಯರ್ ಡೇ ಬೈ ಡೇ ಹೈಯರ್ ಪೋಸ್ಟ್ ಗೆ ಹೋಗ್ತಾ ಇರ್ತೀರಾ. ನಿಮ್ಮ ಸ್ಕಿಲ್, ನಿಮ್ಮ ಇನ್ನೋವೇಷನ್, ನಿಮ್ಮ ಕ್ರಿಯೇಟಿವಿಟಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಡಿಫ್ರೆಂಟ್ ಇನ್ನೋವೇಟಿವ್ ಐಡಿಯಾಸ್ ಎಲ್ಲ ನೀವು ಕಂಪ್ನೀಸ್ ಗೆ ಕೊಡೋ ಚಾನ್ಸಸ್ ಇರುತ್ತೆ. ಆ ಕಂಪ್ನೀಸ್ ಸಿಗುವಂತ ಒಂದು ಚಾನ್ಸಸ್ ಅಲ್ಲಿ ಕಂಪ್ನಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಕಂಪ್ನಿ ಯಾವಾಗ ಇಂಪ್ರೂವ್ ಆಗ್ತಾ ಹೋಗುತ್ತೆ, ನಿಮ್ಮ ಕ್ಯಾರಿಯರ್ ಪ್ಲಾನಿಂಗ್ ಹೈಯರ್ ಆಗ್ತಾ ಹೋಗುತ್ತೆ. ನಿಮ್ಮ ಒಂದು ಪ್ರಮೋಷನ್, ನಿಮ್ಮ ಒಂದು ಸ್ಥಾನ, ಜಾಬಿನ ಒಂದು ಸ್ಥಾನ ಹೆಚ್ಚಾಗ್ತಾ ಹೋಗುತ್ತೆ, ಪ್ರಮೋಷನ್ ಸಿಗ್ತಾ ಹೋಗುತ್ತೆ, ಡಿಫ್ರೆಂಟ್ ಫೆಸಿಲಿಟಿ ಸಿಗ್ತಾ ಹೋಗುತ್ತೆ. ಸೊ ಓವರ್ ಆಲ್ ನಿಮ್ಮ ಒಂದು ಕೆಲಸಕ್ಕೆ ಸಿಗುವಂತ ಒಂದು ರಿವಾರ್ಡ್. ಅದಕ್ಕೆ ಇಟ್ ಈಸ್ ಟು ಎನೇಬಲ್ ಓವರ್ ಆಲ್ ಗ್ರೋತ್ ಆಫ್ ದ ಎಂಪ್ಲಾಯ್ ಅಂತ ನಾವು ಕರಿತೀವಿ. ಇಲ್ಲಿ ಎಲ್ಲ ಏನ್ ಕೇಳಿದ್ದಾರೆ, ಮೂರನೇ ಟಾಪಿಕ್ ಏನ್ ಕೇಳಿದ್ದಾರೆ, ಇಟ್ ಈಸ್ ಎ ಜಾಬ್ ಓರಿಯೆಂಟೆಡ್ ಪ್ರೋಸೆಸ್. ಇಲ್ಲಿ ಏನ್ ಕೇಳಿದ್ದಾರೆ, ಟ್ರೈನಿಂಗ್ ಇಟ್ ಈಸ್ ಎ ಜಾಬ್ ಓರಿಯೆಂಟೆಡ್ ಪ್ರೋಸೆಸ್. ಯಾವ ರೀತಿ ನೀವು ಜಾಬ್ ಅನ್ನ ಮಾಡ್ತೀರಾ, ಯಾವ ರೀತಿ ಜಾಬ್ ಅಲ್ಲಿ ನೀವು ಇಂಪ್ರೂವ್ ಮಾಡ್ಕೊಂಡು ಹೋಗ್ತೀರಾ, ಟ್ರೈನಿಂಗ್ ನ ತಗೊಂಡು ಸ್ಕಿಲ್, ಪರ್ಫಾರ್ಮೆನ್ಸ್, ಎನೇಬಲಿಂಗ್, ಆಕ್ಟಿವಿಟಿ, ಗ್ರೋತ್, ಆಟಿಟ್ಯೂಡ್, ಆಕ್ಟಿವಿಟೀಸ್, ಡಿಫರೆಂಟ್ ಕೈಂಡ್ಸ್ ಆಫ್ ವೇಸ್ ಯು ಆರ್ ಗೋಯಿಂಗ್ ಟು ಗೆಟ್ and prove yourself inside the organization is nothing but a completely related to the job oriented process while getting the training. So agare development andre enu, development andre enide career oriented process. ಇಲ್ಲಿ ಯಾವಾಗ ನಿಮ್ಮ ಜಾಬ್ ಭದ್ರತೆ ಆಗ್ತಾ ಹೋಗುತ್ತೆ, ಯಾವಾಗ ನಿಮ್ಮ ಪರ್ಫಾರ್ಮೆನ್ಸ್ ಇಂದ ಜಾಬ್ ಸ್ಟಿಕ್ ಆಗ್ತಾ ಹೋಗುತ್ತೆ, ಆವಾಗ ಆಟೋಮ್ಯಾಟಿಕ್ ಆಗಿ ಯು ಆರ್ ಗೋಯಿಂಗ್ ಟು ಬಿಲ್ಡ್ ಯೋರ್ ಕ್ಯಾರಿಯರ್ in the future endeavors. You are going to build your career for the future endeavors. That's why this is the differences of training and development. Whatever the training you are going to get from the organization, automatically you are going to improve your knowledge, skill, performance, activity, attitude, career planning, everything. After getting all those things, automatically you are going to grow yourself and grow for the company also. After getting all those things, after getting the training, the next step is nothing but a development of your career planning, and it is completely career oriented process. So this is the difference between training and development. ಯಾವುದು ಎಂಪ್ಲಾಯ್ಸ್ ಯಾವಾಗ ನಾವು ಕಂಪ್ನಿಗೆ ಸೇರಿಸ್ಕೊಂಡು ಅವ್ರನ್ನ ಸೆಲೆಕ್ಟ್ ಮಾಡಿ ಅವ್ರನ್ನ ಹೈರ್ ಮಾಡಿ ಯಾವಾಗ ನಾವು ಕಂಪ್ನಿಗೆ ಅಪಾಯಿಂಟ್ ಮಾಡ್ಕೊಳ್ತೀವಿ, ಅಪಾಯಿಂಟ್ ಮಾಡಿದ ನಂತರ ಯಾವ ರೀತಿಯಾದ ಒಂದು ಟ್ರೈನಿಂಗ್, ಎಜುಕೇಶನ್, ಡೆವಲಪ್ಮೆಂಟ್ ಅನ್ನ ಅವರಿಗೆ ಕೊಡ್ತೀವಿ, ಆಟೋಮ್ಯಾಟಿಕ್ ಆಗಿ ಅವರ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ, ಅವರ ಒಂದು ಗುಡ್ ಪ್ಲಾಟ್ಫಾರ್ಮ್ ಅವರಿಗೆ ಕಂಪ್ನಿಯಲ್ಲಿ ಸಿಗುತ್ತೆ. ಯಾವಾಗ ಗುಡ್ ಪ್ಲಾಟ್ಫಾರ್ಮ್ ಸಿಗುತ್ತೆ, ಆಟೋಮ್ಯಾಟಿಕ್ಲಿ ದೇ ಆರ್ ಗೋಯಿಂಗ್ ಟು ಇಂಪ್ರೂವ್ ದೇರ್ ಸೆಲ್ಫ್ ಯೂಸಿಂಗ್ ದೇರ್ ನಾಲೆಜ್, ಸ್ಕಿಲ್, ಪರ್ಫಾರ್ಮೆನ್ಸ್ ಟು ದ ಆರ್ಗನೈಸೇಷನ್ ಟು ಬಿಲ್ಡ್ ದೇರ್ career, overall build their employees career. And it is not only the job oriented, including job oriented, it is completely related to the career oriented process also. So this is the difference between training and development. So training to development anta ನಾವು ಏನಂತ ತಿಳ್ಕೊಂಡ್ವಿ. ಟ್ರೈನಿಂಗ್ ಡೆವಲಪ್ಮೆಂಟ್ ಅಲ್ಲಿ ಎರಡು ಮೆಥಡ್ ಇದೆ, ಆನ್ ದ ಜಾಬ್ ಟ್ರೈನಿಂಗ್ ಅಂಡ್ ಆಫ್ ದ ಜಾಬ್ ಟ್ರೈನಿಂಗ್ ಅಂತ. ಓಕೆ, ಆನ್ ದ ಜಾಬ್ ಟ್ರೈನಿಂಗ್ ಅಂಡ್ ಆಫ್ ದ ಜಾಬ್ ಟ್ರೈನಿಂಗ್ ಅನ್ನ ನಾನು ನಿಮ್ಮ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ, ಯಾವ ರೀತಿ ಅದು ಇಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಓಕೆ, ಸೊ ಆ ಒಂದು ಆನ್ ದ ಜಾಬ್ ಆಫ್ ದ ಜಾಬ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಅವರು ವರ್ಕ್ ಮಾಡ್ತಾರೆ, ಯಾವ ರೀತಿ ಅವರಿಗೆ ಟ್ರೈನಿಂಗ್ ಸಿಗುತ್ತೆ ಅನ್ನೋದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಓಕೆ.